ಶ್ರೀಮಾನ್ MLA ಸಾಹೇಬರಿಗೆ ಜಯವಾಗಲಿ. ಶ್ರೀಮಾನ್ ಬೀರನಗೌಡರಿಗೆ ಜಯವಾಗಲಿ, 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 ದುಡ್ಡು ಮಾಡಬೇಕು, ದುಡ್ಡು ಮಾಡಬೇಕು. ದುಡ್ಡು ಇದ್ದ ಈ ದುನಿಯಾ ಐತಿ. ಹೆಂಗಾರ ಬರ್ಲಿ, ಯಾವ ರೂಪದಾಗರ ಬರ್ಲಿ, ದುಡ್ಡು ಮಾಡಬೇಕು, ಶ್ರೀಮಂತ ಆಗಬೇಕು. ನಾವು ಶ್ರೀಮಂತರದೀವಿ, ಹೊಡಿತೀವಿ, ಹೊಡ್ಕೋಬೇಕು. ಜಾರಿ ಬಿದ್ರು ಜನಕ್ಕೆ ಗೊತ್ತಾಗಬಾರ್ದು, ಹೋದ್ರೆ ಕಚ್ಚಗೂ ಗೊತ್ತಾಗಬಾರ್ದು, ಹಂಗ ಹೊಡಿತೀವಿ. ಯಾಕಂದ್ರೆ ನಾವು ಶ್ರೀಮಂತರದೀವಿ. ನಮಗ್ ಕುಡಿಯಾಕ ಕಂಡ ಬೇಕು, ತಿನ್ನಾಕ ಕಂಡ ಬೇಕು, ಮಗ್ಲ ಮಲಗಾಕ ಹೆಣ್ಣೂ ಬೇಕು. ಸೀತಾ, ನಾ ಹೇಳಿದ ಕರೆ ಐತಿ, ಬರಬ್ಬರ ಐತಿ ಗೌಡ್ರ. ಆ ಶಶಿಧರ್ನ ಕಿವಿಯಲ್ಲಿ ಓದಿದ ನಿನ್ನ ಪ್ಲಾಟ್ ಏನಾಯ್ತು? ಫುಲ್ ಸಕ್ಸಸ್ ಆಗೈತಿ ಗೌಡ್ರ. ನಾವು ಹೇಳಿದ ತಡ ಅವನ ಮನೆಗೆ ಬೆಂಕಿ ಹತ್ತಿ ದಗ 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 ಉರಿಯಾಕ ಹತ್ತಿ ಬಿಟ್ಟತ್ರಿ. ನಮ್ಮ ಮುಳಿಗೆ ರಾಕಿ ಆ ಟ್ಯಾಂಕರ್ಲಿ ನೀರು ಹಾಕಿದ್ರು ಅದೇನು ಆರ್ವಾಲ್ದತ್ತ. ಬೆಂಕಿ ದಗ 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 ಹತ್ತಬೇಕು, ಹತ್ತೆ ಉರಿಯಲೇಬೇಕು. ಸೀತಾಪತಿ ಬೆಂಕಿ ಹತ್ತು ಉರಿಯಲೇಬೇಕು. ಅಂದು ಆ ಬೀರ ನನಗೆ ಮಾತಾಡಿದ್ ನೋಡಿದ್ರ ಅವನು ಈಗಲೇ ಹಿಡಿತರಿಸಿ ಸುಟ್ಟಾಕಬೇಕು. ಅಂದಾಗ ನನ್ನ ಎದೆಯಾಗ ಹತ್ತಿದ ಬೆಂಕಿ ಆರ್ತೈತಿ. ಈಗಲಾದರೂ ಹೇಳಿ ಗೌಡ್ರಿ, ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ. ಯಾವನೇ ರಣವೀರನಾದರೂ ಸರಿ, ಅವನನ್ನು ದರದರನೆ ಎಳೆದು ತಂದು ನಿಮ್ಮ ಈ ಪವಿತ್ರ ಪಾದಕ್ಕೆ ಕಡಿದು ಹಾಕುವುದೇ ನನ್ನ ಕೆಲಸ. ನೀಯಾ ಕಡ್ದ ಕೈ ಹೊಲ ಮಾಡಿಸ್ಕೋತು ಬೇಬರ್ಸಿ, ಅದ ತನ್ನಷ್ಟಕ್ಕೆ ತಾನ ಸುಡಾಕತೈತಿ. ಆದ್ರ ಮುಂದ ಏ ಸೀತಾಪತಿ, ಹಿಂದ ಮುಂದೆನ್ನುವ ಮಾತನ್ನು ನಿಲ್ಲಿಸಿಬಿಡು. ಈ ವೀರನಗೌಡ ಕಣ್ಣಿಟ್ಟಿದ್ದಾನ ಅಂದ ಮ್ಯಾಗ ತಗೊಂಡ ತೀರಬೇಕು. ಅವನು ಎತ್ತಣದ ಮಾಮರ ಎತ್ತನ ಕೋಗಿಲೆ ಆಗಿದ್ರು ಸರಿ, ಆ ಕೋಗಿಲೆ ಕಂಠವನ್ನು ಹಿಡಿದು ಕತ್ತರಿಸಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ನಾನೊಂದು ಸಲ ವಿಧಾನಸೌಧದಲ್ಲಿ ಗುಡುಗಿದರೆ ಇಡೀ ಸದನವೇ ನಡುಗುತ್ತದೆ. ನಾನೊಂದು ಸಲ ರಸ್ತೆಯಲ್ಲಿ ನಡೆದರೆ ಇಡೀ ಗಂಡು ಹೆಣ್ಣು ಕೊಲವೆ ಸರಿದಿ ಸಾಲಾಗಿ ನಿಂತು ಕೈ ಮುಗಿದು ಹಿಂದೆ ಸರಿತಾರ. ಅಂದಾಗ ಆ ಶಶಿಯಿಂದ ಬೇಗ ಹಾಕುವ ಒಂದು ಕೋತ ನಾವು ರೆಡಿನದಾನ್ರಿ ಗೌಡ್ರ. ಆದ್ರ ನೀನೋ ನಿಮ್ಮ ತಂಗಿಗೆ ಹೇಳಕ್ ತಯಾರಿಲ್ಲ. ಹೌದ್ರಿ. ಇಷ್ಟೊತ್ತಾಗೆ ಸ್ವರ್ಗ ಲೋಕದಾಗ ವೇಗನೆ ಮುಗಿದು ಗಜಮಾನ ಚಾಲು ಹಾಕಿತ್ರಿ. ಹೌದು, ಆ ಕೆಲಸ ಇವತ್ತಾದ್ರೆ ಮಾಡೇ ಮಾಡಬೇಕು. ಯಾಕಂದ್ರೆ ಇವತ್ತು ಮಾಡೇ ತೀರ್ತೀನಿ ಆ ಕೆಲಸನ. ನೀವು ಅದನ್ನು ಮಾಡಿದರೆ ಆ ಶಶಿನ ಇವತ್ತೇ ಕರೆಸ್ತೇನೆ. ಶಿಸ್ತಾಗಿ ಬಾಂಡೆಗಾರಿ ಬ್ಯಾಂಡ್ರೋ ತರಿಸಿ ನಮ್ಮ ಭಜಂತ್ರಿ ಮಾತ್ಯಾಗ ಊದಾ ಕಚ್ಚುನು ಆಮ್ಯಾಲ ಹತ್ತತ್ ನೋಡ್ರಿ ಬೆಂಕಿ ಉರಿ. ಬೆಂಕಿ ಬೇಕರೆ ಬೆಂಕಿ ಹತ್ತಬೇಕ. ಇತ್ರ ಇರ್ಬೇಕು ನೋಡ್ಲಿ ನಿನ್ನಂತ ಕಳ್ಳನರಿ. ಗೌಡ್ರ ನಂದುವರ ಶಿಕ್ಷಣ ನಮ್ಮ ಆದುಗಳವ್ರ ಮಾಧುಮವ್ವನ ಅಂತಕಾಗೈತಿ. ಗೌಡ್ರ ಹೋಗು ನಡ್ರಿ. ಆಯ್ತಲೆ. ಹತ್ತಬೇಕ ಬೆಂಕಿ. ವಾವ್, ಎಷ್ಟೊಂದು ಸುಂದರವಾಗಿ ನಿರ್ಮಿಸಿದ್ದಾರೆ ಈ ವನವನ್ನ. ಇಂದಿನ ಇತಿಹಾಸದ ರಾಜ ಮಹಾರಾಜರ ಚಿತ್ರಗಳನ್ನು ನೋಡ್ತಾ ಇದ್ರಿ. ಅದನ್ನೆಲ್ಲ ಚಿತ್ರ ಮಾಡಿದ ಆ ಕಲೆಗಾರ ಎಂತ ಚತುರ. ವಾವ್, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೂ ಕೂಡ ಹಕ್ಕಿ ಅಂತ ಹಾಡಿ ನವಿಲಂತೆ ನರ್ತಿಸಬೇಕು ಇದು ನನ್ನ ಮನ ಹಂಬಲಿಸ್ತಾ ಇದೆ. ಓ ನನ್ನ ಮುದ್ದು ಕೋಗಿಲೆಗಳೇ, ನಾನು ಕೂಡ ನಿಮ್ಮಂತೆ ಹಾಡ್ಲೇನು? ಮಾತಿಲ್ಲ ಕತೆ ಇಲ್ಲ ಇನ್ನೇನಿಗೆ
ಒಬ್ಬಳು ಸುಂದರಿ ಇದ್ದಳು ಪ್ರೀತಿ ಕೊಂದ ಕೊಲೆಗಾತಿನ ಲೋಕದ ಸ್ಫೂರ್ತಿ ಇದ್ಯಾವ ವಸಂತ ಮಾಸದ ಕೋಗಿಲೆ ಎಷ್ಟೊಂದು ಸುಂದರವಾಗಿ ಕುಹು ಕುಹು ಎಂದು ಹಾಡುತ್ತಿದೆಯಲ್ಲ. ಏನವಳ ರೂಪ, ಸೂರ್ಯನ ಕಿರಣಕ್ಕೆ ಅರಳಿ ನಿಂತ ಪುಷ್ಪದಂತೆ ಇವಳ ಮೈಮಾಟ. ಈ ಪುಷ್ಪದ ಮಕರಂದವನ್ನು ದುಂಬಿ ಬಂದು ಹೀರಿದಂತೆ ಇವಳು ನಾನಿವಳ ಶೀಲದ ಸುಖವನ್ನು ಕದಿಯಲೇಬೇಕು. ಇವಳು ವೀರನಗೌಡನ ತಂಗಿ ಮಹಾಲಕ್ಷ್ಮಿ. ಹಲೋ ಮಹಾಲಕ್ಷ್ಮಿಯವರೇ, ನೀವೇನು ಇಲ್ಲಿ? ಯಾರವರು? ನಾನೇ ನಿಮ್ಮ ತಂದೆಯ ಫ್ಯಾಕ್ಟರಿ ಮ್ಯಾನೇಜರ್ ಮನೋಹರ್. ಓಹೋ, ಅರ್ಥವಾಯ್ತು. ತಾವೇಕೆ ಇಲ್ಲಿಗೆ ಬಂದ್ರಿ? ನಿತ್ಯ ಪಂಜರದಲ್ಲಿ ರಕ್ಷಣೆಯಲ್ಲಿ ಇರಬೇಕಾದ ಅರಗಿಣಿ ಎಂದು ಎಲ್ಲರೂ ನೋಡುವ ಹಾಗೆ ಹೊರಗಡೆ ಬಂದಿದೆಯಲ್ಲ, ಅದಕ್ಕೆ ಯಾವ ದುಂಬಿಯಾದರೂ ಬಂದು ತುಂಬಿಸಬಹುದು ಅಂತ ರಕ್ಷಣೆಗಾಗಿ ಧಾವಿಸಿ ಬಂದಿರುವೆ. ರಕ್ಷಣೆಗಾಗಿ? ಅದು ನನಗೆ ಆಯ್ತು, ರಕ್ಷಣೆ ಕೊಟ್ಟಾಯ್ತಲ್ಲ. ನೀವಿನೆಂದು ಹೋಗಬಹುದು. ರಕ್ಷಣೆಗಾಗಿ ಬಂದಿದ್ದೇನೆ ಲಕ್ಷ್ಮಿ, ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ, ಹೊರಟು ಹೋಗಲು ಬಂದಿಲ್ಲ. ಬಹಳ ದಿನಗಳಿಂದ ಕಾಯ್ದು ಕುಳಿತ ನಿನ್ನ ಅಂಗ ಸುಖವನ್ನು ಸವಿಯಲು ಬಂದಿದ್ದೇನೆ. ಏ ಮೂರ್ಖ, ನೋಡರು ಗೊತ್ತು, ಈ ಊರಿನ ಕೋಟದೇಶ್ವರ ಎಮ್ಮೆಲೆ ವೀರನಗೌಡನ ತಂಗಿ ಲಕ್ಷ್ಮಿ. ನೀನು ನನ್ನ ಕೊನೆಗೆ ತಾಳಿ ಕಟ್ಟು. ನಿನಗೆಲ್ಲೋ ಭ್ರಮೆ ಹಿಡಿದಿರ್ಬೇಕು ಅನ್ಸುತ್ತೆ. ಭ್ರಮೆ? ಏ ಲಕ್ಷ್ಮಿ, ನೀನು ಕೋಟ್ಯಾಧೀಶ್ವರನ ಮಗಳೇ ಆಗಿರಬಹುದು, ಎಮ್ಮೆಲ್ಲೆಯ ತಂಗಿ ಆಗಿರಬಹುದು, ಆದರೆ ನನ್ನ ಈ ಕಾಮ ಪ್ರೇಮನ ಕಟ್ಟಳಕ್ಕೆ ಇದ್ಯಾವ ಸಮಯವೂ ಅಲ್ಲ. ಈ ವನದೇವತೆಯ ಸಾಕ್ಷಿ ಮುಂದೆ ನೀನು ನನ್ನ ಸತಿ ಎಂದು ಒಪ್ಪಿಕೊಂಡು ಬಿಡು. ಕಟ್ಟಿ ಬಿಡುವೆ ಈ ಕರಿಮಣಿಯ ಸರವನ್ನು ನಿನ್ನ ಕೊರಳಿಗೆ. ಸಾಧ್ಯವಿಲ್ಲ. ಮಧುರ ಪ್ರೇಮ ಭಾವನೆಗಳಿಲ್ಲದ ಮದುವೆ ಮಸನಕ್ಕೆ ಸಮಾನ. ಒಪ್ಪಿಗೆಲ್ದ ಅಪ್ಪಿ ನಡೆಯುವ ಸಂಸಾರ ತೂತುವಿದ್ದ ದೋಣಿಗೆ ಸಮಾನ. ಮಿಸ್ಟರ್ ಮನೋಹರ್, ನೀ ಕಟ್ಟುವ ನನ್ನ ಕೊರಳಿಗೆ ತಾಳಿ ನನಗೆ ನೇನು ಹಗ್ಗಕ್ಕೆ ಸಮಾನ. ಲಕ 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 ಲಕ. ನಾನು ಕಟ್ಟುವ ತಾಳಿ ನೇಳು ಹಗ್ಗಕ್ಕೆ ಸಮಾನವೇ? ಮಧುರ ಭಾವನೆಗಳಿಲ್ಲದ ಮದುವೆ ಮಸಕ್ಕಕ್ಕೆ ಸಮಾನವೇ? ಏ ಲಕ್ಷ್ಮಿ, ಈ ನಿನ್ನ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಭ್ರಮೆ ಎಂಬ ನಿದ್ರೆಯಿಂದ ಎದ್ದು ಸದ್ಭಾವನೆಗಳನ್ನು ತುಂಬಿಕೊಂಡು ಈ ಚಲುವ ಚಂದಿರನ ಕೈ ಹಿಡಿಬಾ. ನನ್ನ ಹೃದಯ ಅಂಗಳದ ದೇವತೆ ನೀನಾಗು ಬಾ. ಮೊದಲ ಈ ಮಾತನ್ನ ದೂರ ನಿಂತು ಮಾತಾಡೋದಕ್ಕೆ ಕಲಿ. ಎನ್ನೆಂಬುದು ಭೋಗದ ವಸ್ತು ಅಂತ ನೀ ತಿಳ್ಕೊಂಡಿದ್ದೆ ನಿಜವಾದರೆ ಇದೇ ಹೆಣ್ಣು ಇವತ್ತು ನಿನ್ನ ಕೊರಳನ್ನ ಕೈಯ ದುರ್ಗಿ ಆಗ್ತಾಳೆ. ಎಚ್ಚರ ಎಚ್ಚರ. ಲೇ ಹೆಣ್ಣೆ, ಕೇಳಿಲಿಯಾ ನಿನ್ನ ದುರ್ಗಾ ಶಕ್ತಿನ ಹೆಣ್ಣಿನ ಕಥೆಯನ್ನ? ಸುರ ಸುಂದರವಾದ ಗಂಡ ತನ್ನ ಕಣ್ಣೆದುರಿಗೆ ಇದ್ದರು ಮರೆಮಾಚಿ ತನ್ನ ಕಾಮದ ಸುಖವನ್ನು ತೀರಿಸಿಕೊಂಡು ಬರುವ ಹಾದರದ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಹಾಳ ಸಮಾಜದಲ್ಲಿ.
ಮದುವೆಗೆ ಮುಂಚೆ ನಾನೇ ಮಹಾಗರತಿ ಎಂದು ಗರ್ಭವನ್ನು ಧರಿಸಿ ಮತ್ತೊಬ್ಬನ ಮಡದಿಯಾಗಿ ಪೋಜ್ ಕೊಡುವ ಆಧಾರದ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ದೇವಸ್ಥಾನಕ್ಕೆ ಹೋಗಿ ಬರುತ್ತೆ ಅಂತೇಳಿ ರಂಗು ರಂಗಿನ ಬಟ್ಟೆಗಳನ್ನು ಧರಿಸಿಕೊಂಡು ಆ ದೇವಸ್ಥಾನದ ಪೂಜೆಯಲ್ಲಿ ತನ್ನ ಕಾಮದಾಹವನ್ನು ತೀರಿಸಿಕೊಂಡು ಬರುವ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಹಾಳ ಸಮಾಜದಲ್ಲಿ. ಈಗ ನೀನು ನನ್ನ ಮಾತು ಮೀರಿದರೆ ನೀನು ಸೀಲಗೆಟ್ಟ ಹೆಣ್ಣೆಂದು ನಿನ್ನದೇ ಆದ ಒಂದು ಹೊಸ ಚರಿತ್ರೆಯನ್ನು ಬರೆದು ಬಿಸಾಕಿ ಬಿಡುವೆ ಈ ಸಮಾಜದ ಮುಂದೆ. ನೀನು ಎಚ್ಚರ. ಓಕೆ, ಹಾಗಾದ್ರೆ ಇದೇ ನಿನ್ನ ನಿರ್ಧಾರವೇ? ನಿರ್ಧಾರವೆಂದು ಕೇಳುತ್ತೀಯಲ್ಲ ಲಕ್ಷ್ಮಿ. ಎಂದು ನಿನ್ನ ತಂದೆಯ ಸ್ನೇಹಿತನಾಗಿ ನಿಮ್ಮ ಫ್ಯಾಕ್ಟರಿ ಎಂಡಿಯಾಗಿ ನಿಂತೆನೋ ಅಂದೇ ನಿನ್ನನ್ನು ನನ್ನ ನಿತ್ಯ ಹೃದಯದಲ್ಲಿ ಇಟ್ಟುಕೊಂಡು ನೆನಪಿಸಿಕೊಳ್ಳುತ್ತಿದ್ದೇನೆ. ನೀನದನ್ನು ಕಿತ್ತೆಸೆಯಬೇಡ ಲಕ್ಷ್ಮಿ, ಕಿತ್ತೆಸೆಯಬೇಡ ಪ್ಲೀಸ್. ಒಂದು ವೇಳೆ ಅದನ್ನೇ ಕಿತ್ಕೊಂಡ್ರೆ ಸತ್ಯ ಶಿರೋಮಣಿಯಾಗಿ ಬಾಳುವ ನಿನ್ನ ಪವಿತ್ರ ಶೀಲವನ್ನು ತಿಂದು ಸಿಪ್ಪೆಯಂತೆ ಮಾಡಿ ಬಿಸಾಕಿ ಬಿಡುವೆ ಈ ಸಮಾಜದ ಮುಂದೆ. ನೀನು ಎಚ್ಚರ. ಎಚ್ಚರ ಹೇಳುವ ಹುಚ್ಚು ಕಾಣುತ್ತೆ. ಮುಚ್ಚೋ ಬಾಯ್ನ. ಈ ನಿನ್ನ ಕಠೋರವಾದ ಮಾತಿಗೆ ಹೆದರಿ ಈ ನನ್ನ ಶೀಲದ ಪವಿತ್ರತೆನ ಹಾಳು ಮಾಡೋದಕ್ಕೆ ಈ ಹೆಣ್ಣೆನು ಕಚ್ಚ ಕುಲದಲ್ಲಿ ಹುಟ್ಟಿದ ಹೆಣ್ಣಲ್ಲವೋ. ಈ ನಾಡನ್ನೇ ಆಡುವ ನಾಡುಗಳ ದೊರೆ ಮಗಳಿದ್ದೇನೆ. ಬಾರ ಮುಂದಕ್ಕೆ ನೋಡ್ತೀನಿ. ಏನು ನನ್ನ ಗಂಡಸ್ತನಕ್ಕೆ ಸವಾಲು ಹೆಣ್ಣೆ? ಕಾಳಿಂಗ ಸರ್ಪಕ್ಕಿಂತಲೂ ಭಯಾನಕರವಾಗಿರುವ ನಾನು ಇಂದು ನಿನ್ನ ಸೀಲದ ಸುಖವನ್ನು ಉಣ್ಣದೆ ಬಿಡಲಾರ ಈ ಮನೋಹರ್. ಬರೆದೆ ಬಾ. ಕೈ ಬಿಡಲೇ ಈ ನಿರುಪರಾಧಿಯನ್ನನ್ನು. ನನ್ನ ವಿಷಯದಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವ ನೀರೇ ಬಚ್ಚ. ಭಾರತದ ಆರ್ಯನ ಹಾರ್ಯರ ಗೊರಜತನಿಗೆ ತಕ್ಕಿ ಮಾಡವರ ಕಣ್ಣ ಕೀಳುವ ಕುರಿಗಾರ ಬೀರ ಸಂಗೊಳ್ಳಿ ರಾಯನ ಔಷಧ ಸೂರ. ಲೇ ಬೀರ, ಸತ್ತು ಹೋದವರ ಹೆಸರನ್ನು ನೆನೆಸಿಕೊಂಡು ಚದುರಿಸಿಕೊಳ್ಳಬೇಡ ಈ ನಿನ್ನ ಹಿರಿಮೆಯನ್ನು. ಸೂರ ನಾನೆಂದು ಹೇಳಿ ನನ್ನೆದೆ ತಟ್ಟಿ ನಿಂತವರನ್ನ ಎಂದು ಬಿಟ್ಟಿಲ್ಲ ಈ ಮನೋಹರ್. ಸುಮ್ಮನೆ ಇವಳನ್ನು ನನಗೆ ಒಪ್ಪಿಸಿ ಹೊರಟು ಹೋಗು ಇಲ್ಲಿಂದ. ನಿನ್ನಂತ ಕಚಡ ರೌಡಿಗೆ ಹೆದರಿ ಈ ಕೋರಿಯನ್ನು ನಿನ್ನ ಕೈಗೆ ಒಪ್ಪಿಸಿ ಹೋಗಲು ನಾನೇನು ಹೇಡಿಯಲ್ಲ. ಹೆಣ್ಣಂದರೆ ಬಜಾರದಲ್ಲಿ ಸಿಗುವ ಹಣ್ಣಲ್ಲ. ಹೆಣ್ಣಂದರೆ ನಮ್ಮ ಕರ್ನಾಟಕ ಬಾವುಟ, ಹಳದಿ ಕೆಂಪು ಚಿಹ್ನೆ, ಅರಿಶಿನ ಕುಂಕುಮ ಗರತಿಯರ ಸಂಕೇತ. ಆ ಬಾವುಟ ಮುಟ್ಟಿದರೆ ನಾವು ಸುಮ್ಮನೆ ಬಿಡುವುದಿಲ್ಲ. ಅಂತದರಲ್ಲಿ ನಿಜವಾಗಿ ಹೆಣ್ಣನೆ ಮುಟ್ಟಿದೆ ಅಂದ ಮೇಲೆ ನಿನ್ನನ್ನು ಈ ಕುರಿಗೋರ ಕೊಟ್ಟಿಯಿಂದಲೇ ಕಚ ಕಚಡೆ ಕಡಿದು ಹಾಕಿ ಬಿಡವೆ. ಪಾರ್ಲೆ ಕಂಡು ಸಾಗಿ ಒಳನು. ಬೇಡ ಬೀರ ಬೇಡ, ನನ್ನೊಂದಿಗೆ ಕಾದಾಡಿ ಸಾಯಬೇಡ. ಇದು ಸೇರಿಟ್ಟ ಸರ್ಪ. ನೀನು ಸೇಡಿಟ್ಟ ಸರ್ಪವಾಗಿ ಬಂದರೆ ಅದನ್ನು ಮೇಲಕ್ಕೆ ಎತ್ತಿ ಗರಗರನೆ ತಿರುಗಿಸಿ ನೆಲಕ್ಕೆ ಒಗೆಯುವ ಗರಡನಿದ್ದೇನೆ. ನೀನು ಹೆಚ್ಚಾಗಿ ಚೀರಿದರೆ ಕುರಿ ಹಾಲನ್ನು ಕುಡಿದು ನಿನ್ನ ಎದೆಗೆ ಗುತ್ತುವ ಟಗರಿದ್ದೇನೆ. ಟಗರು ಬೇಬಿರ, ಕುರಿ ಹಾಲು ಕುಡಿದವರೆಲ್ಲ ಟಗರು ಆಗುವುದಕ್ಕೆ ಸಾಧ್ಯವಿಲ್ಲ. ಇದೊಂದು ಸಮಯ ಹೋಗಲಿ ಮಗನೇ.
ಮುಂದೆ ಈ ನನ್ನ ಚದುರಂಗದ ಆಟದಲ್ಲಿ ನಿನ್ನ ಕುರಿ ಹೇಗೆ ನೆಲ ಕತ್ತುತ್ತೆ ಅಂತ ನಾನು ನೋಡ್ತೀನಿ. ಬರ್ತೀನಿ ಮಗನೇ. ದಟ್ ಈಸ್ ಮನೋಹರ್. ಹೋಗಲೇ ಹೋಗು, ಇಂಥದಕ್ಕೆಲ್ಲ ಹೆದವರನಲ್ಲ ಈ ಬೀರ. ಹಾ, ಯಾರಮ್ಮ ನೀನು? ಒಂಟಿಯಾಗಿ ಈ ಜಾಗದಲ್ಲೆಲ್ಲ ಬರಬಾರದು, ಹೋಗಿಬಿಡು ಮನೆ ಕಡೆಗೆ. ನಾನು ಈ ಊರಿನ MLA ವೀರನಗೌಡನ ತಂಗಿ ಲಕ್ಷ್ಮಿ ಅಂತ. ನನ್ನನ್ನು ಈ ಕುತ್ತಿನಿಂದ ಪಾರು ಮಾಡಿದ ನಿಮಗೆ ನನ್ನ ಶರಣಾರ್ಥಿಗಳು. ಓಹೋ, ಪಂಜರದಲ್ಲಿಟ್ಟು ಸಾಕಿದೆ ನಿನಗೆ ಈ ಪರಿಸ್ಥಿತಿ ಇರಲಿ. ನೀಲಿ ಬೀರೇಶ್, ಈ ನಿಮ್ಮ ಶೌರ್ಯ ಧೀರತನಕ್ಕೆ ನಾನೀಗ ಮನಸೋತು ಹೋಗಿದ್ದೇನೆ. ನೀವೀಗ ನನ್ನ ಕೊಳಗೆ ತಾಳಿ ಕಟ್ಟಿ ನನ್ನ ಗಂಡನಾಗಬೇಕು ಅಂತ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ, ಪ್ಲೀಸ್. ಛೇ ಎದ್ದೇಳಮ್ಮ, ಎಂತ ನಿನ್ನ ನಿರ್ಧಾರ? ಮೊದಲೇ ನಿನ್ನ ಅಣ್ಣ ನನ್ನ ಭದ್ರವೈರಿ, ಅದಲ್ಲದೆ ನೀನು ಬಾಳ ಸಾರಿ ಕಲ್ತಕಿ. ನಾನು ಶಾಲೆಯನ್ನು ಕಲಿಯದ ಶತದಡ್ಡ ಹೆಬ್ಬಟ್ಟು. ನನಗೆ ನಿನಗೆ ಎಲ್ಲಿ ಹೊಂದಾಣಿಕೆ? ಹಿಂತೆಗೆದುಕೋ ನಿನ್ನ ಮಾತನ್ನು. ಚೇಚಿ, ದಯವಿಟ್ಟು ಆ ಮಾತನಾಡಬೇಡಿ. ಪ್ರೀತಿ ಮುಂದೆ ಯಾವ ಅಂತಸ್ತು ಇಲ್ಲ. ನಾನು ಕಲಿತವಳಾದ್ರೇನು, ಶ್ರೀಮಂತನ ತಂಗಿ ಆದ್ರೇನು, ಸದಾ ನಿಮ್ಮ ಚರಣ ದಾಸಿಯಾಗಿ ನಿನ್ನ ಕುರಿ ಮರಿಗಳನ್ನು ಕಾಯ್ದು ನಿಮ್ಮ ಹೆಸರು ತರ್ತೀನಿ. ಇದು ನನ್ನಾನೆ, ಪ್ಲೀಸ್ ನನ್ನ ಕೈ ಬಿಡಬೇಡಿ. ಅಯ್ಯೋ ಶಿವ, ಆಣೆ ಪ್ರಮಾಣ ಮಾಡೇ ಬಿಟ್ಟೆಯಾ? ಅಯ್ಯೋ ಮಾರುತೇಶ, ಹೇಗ ಮಾಡಲಪ್ಪ? ಈ ವಿಷಯ ಆದರೂ ಅಣ್ಣನಿಗೆ ಹೇಳುವುದಾದರೆ ಹೇಗೆ? ಇದು ಒಳ್ಳೆಯ ಕವಿರತ್ನ ಕಾಳಿದಾಸನ ಕಥೆ ಇತ್ತಲ್ಲ. ಅಂದು ಕಾಳಿದಾಸನ ಹೆಂಡತಿ ಅವನನ್ನ ಕವಿ ರತ್ನನಾಗಿ ಮಾಡಿದಳು. ಈಗ ನಿನ್ನ ಹೆಂಡತಿಯಾಗಿ ಬರುವ ನಾನು ನಿನ್ನನ್ನೇ ಈ ನಾಡಿನ ರಾಜನನ್ನಾಗಿ ಮಾಡ್ತೀನಿ. ಬಾ ರಾಜ. ಇದು ಸತ್ಯವೇ? ಇದನ್ನು ನಾನು ನಂಬಲೇ? ನಂಬು. ನನ್ನಾನೆ, ನಿಮ್ಮನೆ, ನನ್ನ ಕುಲದೇವರ ಮೇಲಾನೆ, ಪ್ಲೀಸ್ ನನ್ನ ನಂಬು. ಆಯ್ತು, ಮದುವೆ ಮಾತ್ರ ನನ್ನ ಅಣ್ಣನೇ ಕೇಳಿಯಾಗುವುದು. ಆಯ್ತು, ಇದಕ್ಕೆ ನನ್ನ ಒಪ್ಪಿಗೆ ಇದೆ. ಈಗಾದ್ರೂ ನನ್ನ ಕೈ ಹಿಡಿತೀರೋ ಇಲ್ಲ? ಹಿಡಿತೀರಾ? ಆಹಾ, ಮುಗಳು ನಗೆ ಸುಂದರ. ಹಗಲು ರಾತ್ರಿ ನಿನ್ನ ಮನಸ್ಸು ಮಲಗ ಕೇಳಗತಿ ನನ್ನ ಜೀವದ ಮರದಿ ನನ್ನ ಪ್ರೀತಿ ಮನದ ನೀನು ಸಾಗಾರದಿ ಮುದ್ದು ಮಾಡದಿ ನನಗ
ಉಸಿರಿನೊಳಗ ಬೆರೆತು ಹೋದಿಲ್ಲ ನೀ ನನ್ನ ಉಸಿರಿನೊಳಗ ಬೆರೆತು ಹೋದಿಲ್ಲ ಜೀವ ಹೋದ್ರೂ ಚಿಂತೆ ಇಲ್ಲ ನೀನು ನಂಗೆಲ್ಲ ಆಳೆ ಮಾಡಿ ಹೇಳ್ತೀನಿ ನನ್ನ ಪ್ರೀತಿಗೆ ಕೊನೆಯಿಲ್ಲ ಪ್ರೀತಿ ಮಾಡದ ಹಿಂದ ತೋರಿಸಿಕೊಂಡಲ್ಲ ಏನೇ ಆಗಲಿಲ್ಲ ಮುಂದ ನೀನೇ ನನಗೆಲ್ಲ ನನ್ನ ಮನಸ್ಸು ನೀ ಕನಸು ನೀ ಬಂಗಾರಿ ನಾ ಪ್ರೀತಿಗೆ ಸೋತು ಹೋಗ್ತೀನಿ ನನ್ನ ಪ್ರಾಣಾನಿ ಪ್ರಾಣಾನಿ ಸಿಂಗಾರಿ ನನ್ನ ಜೀವದಾಯಿ ಎದೆಯ ಒಳಗ ನಿನ್ನ ಹೆಸರ ನೀನು ಅಂದ ನನಗ ಮುಚ್ಚ ಹಗಲು ರಾತ್ರಿ ನಿನ್ನ ಚಿಂತಿ ಮನಸ್ಸ ಒಳಗ ನಿನ್ನ ಜಗತಿ ನನ್ನ ಜೀವದ ವರದಿ ನನ್ನ ಒಳಗ ನೀನು ಸಾಕಾರದಿ ಹಾ, ನಡೆ ನಡೆ ನಿಮ್ಮ ಮನೆತನಕ್ಕೆ ಕಳಿಸಿ ಬರುತ್ತೇನೆ. ಬನ್ನಿ. ಹೋಗು ಹೋಗು ಸೊಕ್ಕಿನ ಹೆಣ್ಣೆ ಹೋಗು. ಇಂದು ನನ್ನ ಕೈವಶವಾಗಬೇಕಾದದು ನೀನು. ಹೋಗಿ ಹೋಗಿ ಆ ಅನಾಥ ಶತದಡ್ಡ ಬೀರನ ಕೈ ಹಿಡಿದಿಯಲ್ಲ. ಇದೊಂದೇ ಫೋಟೋವಿನಿಂದ ನಿಮ್ಮಣ್ಣನ ತಲೆಯನ್ನು ಕೆಡಿಸಿ ಶಶಿವಂದಿಗೆ ಆಗುವ ನಿನ್ನ ಮದುವೆಯ ಕನಸನ್ನು ನಾಶ ಮಾಡಿ ಕೊನೆಗೊಂದು ದಿನವಾದರೂ ನಿನ್ನ ಚಿತ್ರಣವನ್ನೆಲ್ಲ ಬೀದಿಗೆ ತಂದು ಕೊನೆಗೊಂದು ದಿನವಾದರೂ ನಿನ್ನ ಚಿತ್ರಣವೆಲ್ಲ ಬೀದಿಗೆ ತಂದು ನಿನ್ನ ಶೀಲದ ಸುಖವನ್ನು ಅನುಭವಿಸದೆ ಬಿಡಲಾರ ಈ ಮನೋಹರ್. ನಾನಾರು ಕೋಟ್ಯಾಧೀಶ್ವರ ದೇಸಾಯಿ ಗೌಡರ ಮಗ, ಹಳ್ಳಿ ಸೇರ ಪಟ್ಟಣ ಸಿಟಿ ರೌಡಿಗಳನ್ನ ಮಟ್ಟ ಹಾಕಿ ಮೆಟ್ಟಿ ನಿಂತ ಪರಾಕ್ರಮಶಾಲಿ. ನನ್ನ ಕಂಡ್ರ ಗೃಹ ಮಂತ್ರಿನೂ ಬೆದರ್ತಾನ, ನನ್ನ ಕಂಡ್ರ ಮುಖ್ಯಮಂತ್ರಿನೂ ಬೆದರ್ತಾನ. ನಾನು ಅಡಿ ಇಟ್ಟು ಹೊರಟ್ರ ಇಡೀ ನಾಡಿನ ಜನರೇ ಕೈ ಎತ್ತಿ ಮುಗಿದು ಗಡಗಡ ನಡುಗುತ್ತಿರುವಾಗ ಎಕ್ಕಚ್ಚಿತ ಒಬ್ಬ ಬಡ ಬಿಕಾರಿ ಅನಾಥ ನನಗೆ ಎದುರಾಗಿ ನಿಂತು ನನ್ನ ಭೂ ಸಾಧನಕ್ಕೆ ಅಡ್ಡಿ ಹಾಕಿದ್ದಾನಂದ್ರ ನಾನು ಅವನ ಸಮಾಧಿ ಮಾಡದೆ ಬಿಡಲಾರೆ. ಏ ಮಾಂತ್ರಿಕ, ಅದೇನೆಂದು ಬೇಗನೆ ಹೇಳಿ ಗೌಡ್ರಿ. ಆ ಶಶಿಯನ್ನು ಕರೀಲಿಕ್ಕೆ ಹೋದ ನಿಮ್ಮ ಕೆಲಸ ಏನಾಯ್ತು? ಈಗಲೇ ಬರ್ತೀನಂತ ಹೇಳ್ತಾನೆ ಗೌಡ್ರಿ. ಆಗೋ ಗೌಡ್ರ ನೆನ್ಸೂರ ತೊಣಸಾಲ ಗೌಡ್ರು ಬಂದ ಬಿಟ್ಟು ನೋಡ್ರಿ. ನಮಸ್ಕಾರ ಗೌಡ್ರಿ, ಹಿರಿಯಣ್ಣ ಬರುತ್ತಿದ್ದಾನೆ. ನಮಸ್ಕಾರ ಗೌಡ್ರಿಗೆ. ಓಹೋ, ರೈತರ ಮುಖಂಡ ಧರ್ಮರಾಜ್, ಬನ್ನಿ ಬನ್ನಿ ಕುಳಿತುಕೊಳ್ಳಿ. ತಾವು ಇಲ್ಲಿ ಅದೇನಿಲ್ಲ ಗೌಡ್ರಿ, ಈ ವರ್ಷ ನಾನು ಬೆಳೆದ ಕಬ್ಬಿಗೆ ರೇಟು ತುಂಬಾ ಚೆನ್ನಾಗಿ ಬಂತು, ಕೈ ತುಂಬ ಹಣಾನು ಬಂತು. ಈ ನನ್ನ ತಮ್ಮನ ಓದಿಗಾಗಿ ತಮ್ಮ ಕಡೆ ತೆಗೆದುಕೊಂಡ ಸಾಲವನ್ನು ತೀರಿಸಲು ಬಂದಿದ್ದೇನೆ ಗೌಡ್ರಿ. ಹಬ್ಬ ಅಂತೂ ನೀನು ಈ ವರ್ಷ
ಖುಷಿಯಿಂದ ಖುಷಿಯಾಗಿದ್ದೆ ಅಂದ ಹಂಗಾಯ್ತು. ಅದೆಂತ ಖುಷಿ ಗೌಡ್ರಿ, ಮಳಿ ಚಳಿ ಬಿಸಿಲೆನ್ನದೆ ಜೀವನ ಬಹಳ ಸಣ್ಣ ಆಗ್ತೈತ್ರಿ ಗೌಡ್ರಿ. ಹೀಗಾಗಿ ಮಳಿ ಚಳಿ ಬಿಸಿಲೆನ್ನದೆ ಜೀವನ ಬಹಳ ಸಣ್ಣ ಆಗ್ತೈತ್ರಿ ಗೌಡ್ರಿ. ಈ ನಾನು ದುಡಿದು ಸಣ್ಣಾಗಿ ಅದರಲ್ಲೇ ತ್ರಾಸ ಮಾಡಿಕೊಂಡು ದುಡಿದು ನಿಮ್ಮ ಸಾಲ ತೀರ್ಸಾಕತ್ತೀನ್ರಿ ಗೌಡ್ರಿ, ನಿಮ್ಮ ಸಾಲ ತೀರ್ಸಾಕತ್ತೀನಿ. ಸೀತಾ ಗೌಡ್ರೆ, ಸೀತಾ, ಇವರ ಸಾಲ ಎಷ್ಟಾಗಿದೆ ನೋಡು. ಗೌಡ್ರ 20 ಲಕ್ಷ. ಒಂದು ಜೀರೋ ಹೆಚ್ಚಾಗೈತ್ರಿ. ಸರಿಯಾಗಿ ಲೆಕ್ಕ ಹಾಕೋ. 2,48,000 ಆಗೈತೆ ನೋಡ್ರಿ ಗೌಡ್ರ. ಆಯ್ತು, ಚುಕ್ತಾ ಮಾಡಿಬಿಡ್ರಿ, ಇದು ತೆಗೆದುಕೊಳ್ರಿ ಹಣವನ್ನು. ಆಯ್ತ, ಚುಕ್ತಾ ಮಾಡಿ ಪೇಡತ್ ಮಾಡಿ ನೋಡ್ಪಾ ಧರ್ಮಣ್ಣ, ನೋಡಿ ಮತ್ತೆ. ಸರಿ ಆಯ್ತು, ನಾನಿನ್ನು ಬರ್ತೀನಿ ಗೌಡ್ರಿ. ಮತ್ತಿನ್ನೊಮ್ಮೆ ಯಾವಾಗಲೂ ಬೇಕಾದ್ರೆ ಬಾ, ಗೌಡ್ರ ಹಳ್ಳ ಹಚ್ಕೊಡ್ತಾರೆ. ಆಯ್ತ್ರಿ ಗೌಡ್ರಿ, ನಾನಿನ್ನು ಬರ್ತೀನಿ ಗೌಡ್ರಿ. ಶಶಿಧರ, ಬಾರಪ್ಪ ಹೋಗೋಣ. ಇಲ್ಲಣ್ಣ, ನೀವು ನಡೆಯಿರಿ, ನಾನು ಆಮೇಲೆ ಬರ್ತೀನಿ. ಅಮ್ಮ, ದೊಡ್ಡವರ ಮನೆಯಲ್ಲಿ ಹಾಗೆ ಬಹಳ ಹೊತ್ತು ನಿಲ್ಲಬಾರ್ದಪ್ಪ, ನಿಲ್ಲಬಾರ್ದು. ಬಾರಪ್ಪ ಹೋಗೋಣ. ನಾಳೆ ನಾನು ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡೆದಲ್ಲ, ಅದರ ಬಗ್ಗೆ ಸ್ವಲ್ಪ ಮಾತನಾಡಬೇಕಾಗಿದೆ. ಇವರು ನಮ್ಮ ಭಾಗದ MLA ಅಲ್ವಾ, ನೀವು ನಡೆಯಿರಣ್ಣ, ನಾನು ಆಮೇಲೆ ಬರ್ತೀನಿ. ಸರಿ ಆಯ್ತಪ್ಪ, ನೀನು ಬೇಗ ಮನೆ ಕಡೆ ಬಂದ್ಬಿಡು. ಛೆ, ಏಯ್, ನನ್ನ ಮುಖ್ಯವಾದ ಕೆಲಸಕ್ಕೆ ಇವರಿಬ್ರು ಸೇರಿ ಬಂದಾರ್ತ. ನಾನು ಕೇಳಿದ್ರೆ ಏನು ಅವನು ಹೇಗೆ ಏನು ಕೇಳಿದ್ರೆ ಹಾಗೆ ಕಳಿಸಿಬಿಟ್ರಲ್ಲ. ಬರುದು ಬಂದಾನ, ನಮ್ಮ ಭೂಮಿ ವಿಷಯ ಹೇಳ್ತಾನ, ಇಲ್ಲ ಇವನ್ ಲಗ್ನ ಸಮಾಚಾರ ಕೇಳ್ತಾನಂದ್ರ ಇದೇನಾತು ತಮ್ಮ ನಿನ್ನ ಕೆಲಸ? ಇನ್ನೊಬ್ಬ ಅವನು ಶಿವಪೂಜಾ ಕಾಡಿಗೆ ಬಿಟ್ಟಂಗೆ ಒಟ್ಟು ಹೊಳೆ ಮಳೆ ಬರತ್ತಿಪ್ಪ. ಏನು ಅನ್ನೋದು ಪಟ ಒಮ್ಮೆ ಒಟ್ಟ ಹೇಳೇ ಬಿಡ. ಇಲ್ಲ ಅಂದ್ರ ತಮ್ಮ, ಇಲ್ಲ ಅಂದ್ರ ನೀನೇ ನಿಮ್ಮನ್ನ ಕರೆಸಿ ಕೆರೆಯಲ್ಲಿ ಹೊಡೆದು ಬುದ್ಧಿ ಹೇಳು. ಆಮೇಲೆ ನನ್ನ ತಂಗಿಯನ್ನು ಮದುವೆ ಆಗ್ಬಿಡು, ಎಲ್ಲ ಓಕೆ ಆಗುತ್ತೆ. ಏನಂತೀಯ? ಇದರ ಬಗ್ಗೆ ನಾವಿಬ್ರು ಸೇರಿ ಆಗ್ಲೇ ಹೇಳಿದ್ದಾಗಿದೆ. ಇವತ್ತೇ ಆ ಸ್ಟ್ರೈಕ್ ಕೊನೆಯಾಗುತ್ತೆ. ಅದು ಇವತ್ತೇ ಕೊನೆ ಆಗದಿದ್ದರೆ ಅವನ ತಾರೀಕು ನಾವು ಕೊನೆದು ಮಾಡ್ತೀವಿ. ಎರಡು ಸುಮ್ಮನಿದ್ರಲ್ಲಿ ಬೇಬರ್ಸಿ. ಈ ಶಶಿ ಮೇಲೆ ನಮ್ದು ವಿಶ್ವಾಸ ಐತಿ. ನೋಡಾಕ ಹುಡುಗನು ಗೌಡ್ರ ಪಾಡಿದ್ದಂಗೆ ಅದಾನ. ಯಾಕೋ ಕುದುರೆಗತ್ತೆ ಹುಂಕುರ್ಸಾಕತೈತಿ. ಪಟ್ಟೆ ಅವನು ಕೇಳಿ ಏನ್ರಿ ಅವನು ಸರ್ಚ್ ಮಾಡಿಬಿಟ್ಟು, ಹಾಂ ಶಶಿ, ನಮ್ಮ ಲಕ್ಷ್ಮಣ ಮದುವೆ ನಿಮ್ಮ ಅಣ್ಣ ಧರ್ಮಣ್ಣ ಒಪ್ಪಿಗೆ ಐತೇನಪ್ಪ? ಒಪ್ಪಿಗೆ ತಗೊಂಡೆ ಇಲ್ಲಿಗೆ ಬಂದಿದ್ದೇನ್ರಿ. ನೀವು ಕೇಳ್ರಿ ಆ ಲಕ್ಷ್ಮಿಗೆ. ಸೀತಾ, ಯಾಕ ಹುಡುಗ ಅವಸರ ಮಾಡಾಕತ್ತಿಲ್ಲ. ಸೀತಾ, ಹಾಂ, ಇವನ್ ಎದುರಿಗೆ ಕೇಳಿಸ್ಬಿಡನು. ಕೇಳ್ಸುನ್ ತಂಗಿ ಲಕ್ಷ್ಮಿ, ಬಾರಮ್ಮ ಇಲ್ಲಿ. ಯಾಕಲ್ಲ ಅರ್ಜೆಂಟಾಗಿ ಕರೆದಿಲ್ಲ? ಏನ್ ಕೆಲಸ? ಏನಿಲ್ಲಮ್ಮ, ನಿನ್ನ ಮದುವೆ ಆಗೋ ಗಂಡು ಬಂದಿದ್ದ ನೋಡಿಲಿ. ಇವನನ್ನ ನೋಡಿ ನಾನೇನನ್ನ ಮಾಡ್ಲಿ? ಏನಿಲ್ಲಮ್ಮ, ಇಬ್ಬರು ಕೂಡ ಅಂಡಾಡ್ರಲ್ಲಿ ಹೋಗಿ. ಅಲ್ಲಮ್ಮ, IPS ಓದಿ ಇನ್ಸ್ಪೆಕ್ಟರ್ ಆಗಿದ್ದಾನೆ ಇವನು. ಮದುವೆ ಆಗ್ಬೇಕು ನೀನು. ಅವನು ಇನ್ಸ್ಪೆಕ್ಟರ್ ಆದ್ರೆ ಇದು ಕಲೆಕ್ಟರ್ ಆದ್ರೆ ನಾನು ಮಾತ್ರ ಇವನ ಮದುವೆ ಆಗೋದಿಲ್ಲ. ಹಂಗಲ್ಲಮ್ಮ, ನೀನು ನನ್ನ ಮುದ್ದಿನ ತಂಗಿ ಅಲ್ವಾ? ನಾನು ನಿನಗೆ ಮಲ ತಂಗಿ ಎಂಬುದು ಇಡೀ ಊರಿಗೆನೆ ಗೊತ್ತಿದೆ. ನೋಡೋಣ, ನಾನು ಮದುವೆ ಆಗೋ ಗಂಡು ಬೇರೆ ಇದ್ದಾನೆ ಅಂದಾಗ ನನಗೆ ತಿಳಿಯದೆ ನೀನು ತಲೆ ಕಳಿಸಿದ ಅವನ್ಯಾವ ಸೂರ? ಹೇಗೆ ಅವನು ಯಾರು? ಅವನು ಬೇರೆ ಇದ್ದಾನೆ ಅಂತ ಹೇಳಿದ್ನಲ್ಲ. ಇದೇ ಲಾಸ್ಟ್, ಇದೇ ಫಸ್ಟ್. ಇವನನ್ನ ಮದುವೆ ಆಗೋದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಏ ಲಕ್ಷ್ಮವ್ವ, ಹುಡುಗಿಗೆ ಏನು ಕಡಿಮೆ ಆಗೈತಿ? 10 ಎಕರೆ ಹೊಲ ಐತಿ, ಕಬ್ಬಿನ ತೋಟ ಐತಿ. ಯಾರು ಕಬ್ಬಿನ ಅಂಗಡಿ ಮಾಡಕ್ಕದ ನಾವು.
ಸೊಮ್ಮ ಕಾಮಗ ಲಗ್ನ ಆಗಿ ನಮ್ಮ ಬಾಬಮ್ಮಗೆ ಒಂದು ಪತ್ರ ಕೊಡ್ತಾನು ಸೊಮ್ಮ ಮದುವೆ ಆಗೋಣ. ಛೇ ಛೇ, ನನಗೆ ತಿಳಿಯದ ನನ್ನ ತಂಗಿ ಕಲಿ ಕಾಡಿಸಿದ ಅವನ್ಯಾವ ಬಡಕೊಂಡೆ? ಏ ಮಾಂತ್ರಿಕ, ನಮಸ್ಕಾರ ವೀರನ ಗೌಡರಿಗೆ. ವೆಲ್ಕಮ್ ಮಿಸ್ಟರ್ ಮನೋಹರ್, ವೆಲ್ಕಮ್. ಸ್ವಲ್ಪ ತಾಳ್ಮೆ ಇರಲಿ ಗೌಡ್ರೆ. ನಿಮ್ಮ ತಂಗಿಯ ತಲೆ ಕೆಡಿಸಿದವನು ಬೇರೆ ಯಾರೂ ಅಲ್ಲ, ಅವನು ನಿತ್ಯ ನಿಮ್ಮ ವೈರತ್ವದಲ್ಲೇ ಇದ್ದಾನೆ. ಅಂದರೇನಿದು ಮನೋಹರ ನಿನ್ನ ಮಾತಿನ ಅರ್ಥ? ನನ್ನ ತಂಗಿ ಮೈ ಮುಟ್ಟಿ ಅವಳ ತಲೆ ಕೆಡಿಸಿದ ಅವನ್ಯಾವ ದೂರ? ಅವನೇ ಗೌಡ್ರೆ, ನಿಮ್ಮ ಕಡುವೈರಿ ಕುರುಗಾರ ಬೀರ. ಏ ಬೀರ, ನನ್ನ ತಂಗಿ ಕಲಿಸಿ ಇದನ್ನೇನು ಹೇಳ್ತೀರಿ? ನಾನು ನಂಬಲು ಸಾಧ್ಯವಿಲ್ಲ ಮನೋಹರ, ಇದನ್ನ ನಾನು ನಂಬಲು ಸಾಧ್ಯವಿಲ್ಲ. ನೀನು ಸುಳ್ಳು ಹೇಳುತ್ತಿರುವೆ. ನಾನ್ಯಾಕ ಸುಳ್ಳು ಹೇಳಿ ಗೌಡ್ರೆ? ನಿಮ್ಮ ತಂಗಿ ಅವನು ಹಾಡಿ ಕುಣಿದು ಕುಪ್ಪಳಿಸುವಾಗ ಅವರದೊಂದು ಫೋಟೋ ನಿಮ್ಮ ಮೊಬೈಲ್ಗೆ ಭಾವಚಿತ್ರವನ್ನು ಕಳಿಸಿದ್ದೀನಿ, ತೆಗೆದು ನೋಡಿ. ನಾನು ಇದನ್ನೇನು ನೋಡುತ್ತಿರುವೆ? ಈ ಭಾವಚಿತ್ರದಲ್ಲಿರುವುದು ನಿಜವೇ? ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲಿ, ಎಪ್ಪಟ್ಟಿನ ಬೀರೆಯಲ್ಲಿ. ಮನೋಹರ ಮನೋಹರ ಮನೋಹರ, ಈಗೇನು ಮಾಡಲಿ? ಈಗಲೇ ಅವನು ಹಿಡಿದು ತರಿಸಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಲ? ಇಲ್ಲ, ಅವರ ಮನೆಗೆ ಬೆಂಕಿ ಹಿಡಿದಿಲ್ಲ. ಏನು ಮಾಡಲಿ? ಈ ವಿಷಯದಲ್ಲಿ ನೀವು ಮಾಡಿದ್ದೇ ಮಾರ್ಗ, ಕೊಟ್ಟಿದ್ದೇ ಅಂತಿಮ ತೀರ್ಪು. ಆಯುಷ್ಯದ ಅವಧಿ ಮುಗಿದಿರೋ ಅವನಿಗೆ ಇನ್ನು ಸಮಯ ಬೇಡ ಗೌಡ್ರೆ. ತಾಳ್ಮೆ ಎಂಬುದು ತಪ್ಪಿ ನಿಮ್ಮ ಬಾಳ ಬಳ್ಳಿ ಹರಿದು ಹೋಗುತ್ತಿರುವಾಗ ಇನ್ನು ತಡ ಮಾಡಬೇಡಿ, ನನಗೆ ಅಪ್ಪಣೆ ಮಾಡಿಬಿಡಿ. ಅಂದ್ರ ಅವನ ಕತೆ ಮುಗಿಸಿ ಶಶಿ ತಿಥಿ ಮಾಡ್ಕೊಂತ ಹೇಳ್ಬಿಡ್ನು. ಸೀತಾಪತಿ, ಅವಸರದಲ್ಲಿ ಆ ವಿಷಯಕ್ಕೆ ಕೈ ಹಾಕಿ ಅವಸಾನವನ್ನು ತಂದುಕೊಳ್ಳಬೇಡಿ. ನಿಮ್ಮ ತಂಗಿ ಈ ಶಶಿಯನ್ನ ಬಿಟ್ಟು ಅವನ ಕೈ ಹಿಡಿದರೇನಾಯಿತು? ಅವರ ಮದುವೆಯೂ ಕೂಡ ಆಗಿರಬೇಕು. ನನ್ನ ಹೆಂಡತಿಯಲ್ಲಿದ್ದಾಳೆ ಅಂತ ಆ ಬೀರ ನಿಮ್ಮ ಮನೆಗೆ ಬರಬೇಕು. ಅವನ ಹೆಣ ನಿಮ್ಮ ನಡುಮಣಿಯಲ್ಲಿ ಬೀಳಬೇಕು. ಆಗೆಲ್ಲ ನಾವು ಕೈಸಿ ನಗಬೇಕು. ಹೌದಾ? ಅದೇನೆಂದು ಬೇಗ ಹೇಳ ಮನೋಹರ. ನನ್ನ ತಾಳ್ಮೆ ಎಂಬ ತಾಳ ತಪ್ಪಿಸಿ ಹಾವಿನ ಹೆಡೆ ಹತ್ತಾಗ್ತಿದೆ. ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ಹೇಳಿ ನನಗೊಬ್ಬ ತಂಗಿ ಇದ್ದಾಳೆ ಗೌಡ್ರೆ. ಅವಳನ್ನು ಈತನಿಗೆ ಕೊಟ್ಟು ಮದುವೆ ಮಾಡಿ ಬಿಡೋಣ. ನಿಮ್ಮ ತಂಗಿಯನ್ನ ಇವಂಗ ಕೊಟ್ರ ನನ್ನ ಸೇಡ ಆಗ್ತಿರ್ಬೇಕು ಮನೋಹರ. ನಿಮ್ಮ ಸೇಡಷ್ಟ ಅಲ್ಲ ಗೌಡ್ರೆ, ನಿಮ್ಮ ಆಸೆಯು ಎಲ್ಲ ಈಡೇರುತ್ತೆ. ಬಿಗಿ ಹಿಡಿದು ಪಟ್ಟು ಸಣ್ಣ ಬಿಟ್ಟು ಹೇಳ. ನನ್ನ ತಂಗಿ ಇವನ ಕೈ ಹಿಡಿದ ನಂತರ ನೀವರು ಹೇಳಿದ ಹಾಗೆ ಎಲ್ಲವನ್ನು ಮಾಡುತ್ತಾ ಹೋಗೋಣ. ಮೊದಲು ಗೌಡ್ರ ಕೆಲಸ ಮುಗಿಯಲಿ. ಯಾಕಂದ್ರೆ ನಾವು ಈ ವಿಷಯ ಇವರ ಮುಂದೆ ಮಾತಾಡೋಕ್ಕಾಗೋದಿಲ್ಲ. ಗೌಡ್ರ ಕೆಲಸ ಗೌಡ್ರ ಮಾಡ್ಲಿ, ನಮ್ಮ ಕೆಲಸ ನಾವು ಮಾಡೋಣ. ಏನಂತೀರಿ ಸೀತಾಪತಿ ಅವರೇ? ಬಗರಿಗೆ ಗಿಚ್ಚುವಾಗ ಹೋಗೋದು ನೋಡಿ ಗೌಡ್ರ, ಇದೊಂದು ಲೆಕ್ಕಕ್ಕೆ ಬರಬರಿನೇ ಐತ್ರಿ. ಹೌದಾ? ಸರಿ, ಬನ್ನಿ. ಹಾಗಾದ್ರೆ ಮುಂದೆ ಏನು ಮಾಡಬೇಕೆನ್ನುವುದನ್ನು ನಿಮಗೆ ಎಲ್ಲ ತಿಳಿಸಿಕೊಡುತ್ತೇನೆ. ಹಾ ಶಶಿ, ಏನಂತೀಯ? ಮಾತು ಕೊಟ್ಟಾಗಿದೆ, ಮುಂದಿನ ಕಾರ್ಯ ನಡೆಯಲಿ. ಗೌಡ್ರ, ಇನ್ನು ಲಕ್ಷ್ಮಣ್ ಬೆಕ್ಕ ಮಾಡಿ ಹಂದ್ರ ಹಾಕಿಬಿಟ್ಟು ನಡ್ರಿ. ಸರಿ, ಹಾಗೆ ಮಾಡೋಣ ನಡೆ.